ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಹಮಾಸ್ ನಡುವಿನ ಕದನ ಕೊನೆ ಹಂತಕ್ಕೆ ಬರ್ತಾ ಇದೆಯಾ? ಇಸ್ರೇಲ್ನ ದಾಳಿಗೆ ಹಮಾಸ್ ನಿರುತ್ತರ ಆಗ್ತಾ ಇದೆಯಾ? ಹಮಾಸ್ನ ನಾಯಕರು ಕದನ ವಿರಾಮಕ್ಕೆ ಇಷ್ಟೊಂದು ಒತ್ತಾಯ ಮಾಡ್ತಾ ಇರೋದು ಯಾಕೆ? ಗಾಜಾದ ಟನ್ನಲ್ ಅಲ್ಲಿ ಅಡಗಿದ್ದ ಹಮಾಸ್ನ ನಾಯಕ ಯಾಹ್ಯಾ ಸಿನ್ವರ್ ಕೂದಲೆಳೆಯಲ್ಲಿ ಇಸ್ರೇಲಿ ಪಡೆಗಳ ಕೈಯಿಂದ ತಪ್ಪಿಸಿಕೊಂಡ ಮೇಲೆ ಇಷ್ಟೆಲ್ಲಾ ಬೆಳವಣಿಗೆಗಳಾಗ್ತಾ ಇದೆಯಾ? ಇಂಥ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಅದೊಂದು ನಡೆ. ಅಕ್ಟೋಬರ್ 7ನೇ ತಾರೀಕು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿದ ನಂತರ ಎಂಥದ್ದೇ ಭಯಾನಕ ಸಂಘರ್ಷ ನಡೆದರೂ ಕೂಡ ಕತಾರ್ನ ಬಿಲವನ್ನ ಬಿಟ್ಟು ಹೊರಬಾರದ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯಾ ಈಗ ಸಂಧಾನದ ಮಾತುಕತೆಗೆ ಬಂದಿರುವುದನ್ನು ನೋಡ್ತಾ ಇದ್ರೆ ಈ ಸಂಘರ್ಷದಲ್ಲಿ ಹಮಾಸ್ ಯಾವ ಸ್ಥಿತಿಯಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಹಮಾಸ್ನ ಗೋಳು ಮುಗೀತು ಅನ್ನೋಷ್ಟರಲ್ಲಿ ಕೆಂಪು ಸಮುದ್ರದಲ್ಲಿ ಹೌತಿಗಳು ಅಬ್ಬರ ಇಡ್ತಾ ಇದ್ದಾರೆ. ಸೊ ಅಮೆರಿಕಾದ ಮಿತ್ರ ಪಡೆಗಳು ಈಗ ಹೌತಿಗಳ ಮೇಲೆ ಮುರುಕೊಂಡು ಬೀಳೋ ಚಾನ್ಸ್ ಕೂಡ ಇದೆ. ಹಾಗೇನಾದ್ರೂ ಆದ್ರೆ ಮತ್ತೆ ಮಧ್ಯಪ್ರಾಚ್ಯ ಸಂಘರ್ಷ ಪೀಡಿತವಾಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾದ್ರೆ ಏನಿದು ಹಮಾಸ್ ಇಸ್ರೇಲ್ ನಡುವಿನ ಸಂಧಾನದ ಮಾತುಕತೆ? ನಾವು ಯಾವುದಕ್ಕೂ ಜಗ್ಗಲ್ಲ, ಜೋರ್ಡಾನ್ ನದಿಯಿಂದ ಮೆಡಿಟರೇನಿಯನ್ ಸಮುದ್ರದ ನಡುವಿನ ಸಮಸ್ತ ಭೂಭಾಗವು ನಮಗೆ ಬೇಕು ಅಂತಿದ್ದ ಹಮಾಸ್ ಈಗಲ್ಲಿ ತಲೆಬಾಗ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಹಮಾಸ್ ಸಂಘರ್ಷ ಕೊನೆ ಹಂತಕ್ಕೆ ಬರ್ತಾ ಇದೆ. ಗಾಜಾದ ಉತ್ತರ ಭಾಗವನ್ನ ಜಾಲಾಡಿರೋ ಐಡಿಎಫ್ ಈಗ ದಕ್ಷಿಣ ಭಾಗದಲ್ಲಿ ಕೂಡ ಕೂಂಬಿಂಗ್ ಅನ್ನು ಶುರು ಮಾಡಿದೆ. ಈ ಸಂದರ್ಭದಲ್ಲಿ ಖಾನ್ ಯೂನಿಸ್ ನಗರದಲ್ಲಿರೋ ಹಲವಾರು ಟನಲ್ಗಳು ಇಸ್ರೇಲಿ ಪಡೆಗಳಿಗೆ ಚಾಲೆಂಜಿಂಗ್ ಆಗ್ತಾ ಇವೆ. ಅದರಲ್ಲೂ ಹಮಾಸ್ನ ನಾಯಕ ಯಾಹ್ಯಾ ಸಿನ್ವರ್ ಇದಾನೆ ಅಂತ ಹೇಳಲಾಗ್ತಾ ಇರೋ ಪ್ರದೇಶವನ್ನ ಇಸ್ರೇಲಿ ಪಡೆಗಳು ಸುತ್ತುವರೆದಿದ್ದು, ಅವನಿದಾನೆ ಅಂತ ಹೇಳಲಾಗ್ತಾ ಇದ್ದ ಟನಲ್ನ ಒಳಗೆ ಇಸ್ರೇಲಿ ಪಡೆಗಳು ಕಾಲಿಡೋದಕ್ಕೆ 5 ನಿಮಿಷಗಳ ಮೊದಲು ಅವನು ಆ ಟನಲ್ನಿಂದ ಪರಾರಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈ ಕಣ್ಣಾಮುಚ್ಚಾಲೆ ಆಟ ಪದೇ ಪದೇ ನಡೀತಾ ಇದ್ದು, ಆದಷ್ಟು ಬೇಗ ಇದಕ್ಕೊಂದು ಫುಲ್ ಸ್ಟಾಪ್ ಇಡ್ತೀವಿ ಅಂತ ಐಡಿಎಫ್ ಹೇಳ್ಕೊಳ್ತಾ ಇದೆ. ಇನ್ನು ಇಸ್ರೇಲಿ ಪಡೆಗಳ ದಾಳಿಗೆ ಖಾನ್ ಯೂನಿಸ್ ಸೇರಿದ ಹಾಗೆ ದಕ್ಷಿಣ ಗಾಜಾದ ಪ್ರದೇಶಗಳು ಸ್ಮಶಾನದ ತರ ತಯಾರಾಗಿವೆ. ಅಲ್ಲಿನ ದೊಡ್ಡ ದೊಡ್ಡ ಕಟ್ಟಡಗಳು ನೆಲಕ್ಕುರುಳಿವೆ. ಹಮಾಸ್ಗೆ ಸೇರಿದ ಹಾಗೂ ಹಮಾಸ್ ಬಳಸ್ತಾ ಇದ್ದ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಐಡಿಎಫ್ ದಾಳಿ ಮಾಡ್ತಾ ಇದೆ. ಹೀಗೆ ನಿರಂತರವಾಗಿ ನಡೀತಾ ಇರೋ ದಾಳಿಲಿ ಸರಿಸುಮಾರು 19,000ಕ್ಕೂ ಹೆಚ್ಚು ಮಂದಿ ಇದುವರೆಗೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಸತ್ತವರ ಪೈಕಿ ಅತಿ ಹೆಚ್ಚು ಜನ ಗಾಜಾದ ನಾಗರಿಕರಿದ್ದಾರೆ. ಇಷ್ಟಾದ್ರೂ ಕೂಡ ಇಸ್ರೇಲ್ ತನ್ನ ಅಗ್ರೆಷನ್ ಅನ್ನ ನಿಲ್ಲಿಸದೇ ಇರೋ ಕಾರಣದಿಂದ, ತಮ್ಮ ಅಸ್ತಿತ್ವವೇ ಇಲ್ಲದ ಹಾಗೆ ಇಸ್ರೇಲ್ ಮಾಡಿಬಿಟ್ಟಿತ್ತು ಅನ್ನೋ ಕಾರಣಕ್ಕೆ ಈಗ ಹಮಾಸ್ನ ನಾಯಕ ಇಸ್ಮಾಯಿಲ್ ಹನಿಯಾ ಇಸ್ರೇಲ್ ಜೊತೆ ಸಂಧಾನದ ಮಾತುಕತೆಗಳಿಗೆ ಮುಂದಾಗೋ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇರೋ ಸಂದರ್ಭದಲ್ಲಿ ಅದನ್ನ ತಿಳಿಯಾಗಿಸೋದಕ್ಕೆ ಹಮಾಸ್ನ ಪ್ರಮುಖ ನಾಯಕರೇ ಫೀಲ್ಡ್ ಇಳಿಬೇಕಾಗಿ ಬರ್ತಾ ಇದೆ. ಇಷ್ಟು ದಿನ ಕತಾರ್ನಲ್ಲಿ ಬೆಚ್ಚಗೆ ಕೂತಿದ್ದ ಇಸ್ಮಾಯಿಲ್ ಹನಿಯಾ ಈಗ ಈಜಿಪ್ಟ್ಗೆ ಬಂದಿದ್ದಾನೆ. ಕೈರೋಗೆ ಬಂದಿಳಿಯೋದಕ್ಕೆ ಮುನ್ನ ಇರಾನ್ನ ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅಬ್ದುಲ್ಲಾನಿಯಾನನ್ನ ಭೇಟಿ ಮಾಡಿ ಬಂದಿರೋದು ಇಲ್ಲಿ ಸಾಕಷ್ಟು ಕುತೂಹಲಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ಇಲ್ಲಿ ಹಮಾಸ್ನ ನಾಯಕ ಮತ್ತು ಇರಾನ್ ನಾಯಕನ ನಡುವೆ ಏನೆಲ್ಲ ಮಾತುಕತೆಗಳಾಗಿವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಅಲ್ಲೊಂದಷ್ಟು ನಿರ್ದೇಶನಗಳನ್ನಂತೂ ಇರಾನ್ ಹನಿಯಾಗೆ ಕೊಟ್ಟು ಕಳುಹಿಸಿರುತ್ತೆ. ಅವುಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಬಂದಿರೋ ಹನಿಯಾ ಈಜಿಪ್ಟ್ನ ನಾಯಕರ ಜೊತೆ ಮೊದಲು ಮಾತುಕತೆಯನ್ನು ನಡೆಸ್ತಾನೆ. ಅಲ್ಲಿ ಕದನ ವಿರಾಮಕ್ಕೊಂದಷ್ಟು ಷರತ್ತುಗಳನ್ನು ವಿಧಿಸುವ ಸಾಧ್ಯತೆಗಳು ಕೂಡ ಇರುತ್ತವೆ. ಈ ಹಿಂದೆ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು ಅಂದ್ರೆ ಇಸ್ರೇಲ್ ಮೊದಲು ಕದನ ವಿರಾಮವನ್ನ ಘೋಷಣೆ ಮಾಡಬೇಕು, ಇಸ್ರೇಲ್ನ ಜೈಲುಗಳಲ್ಲಿರೋ ಪಾಲಸ್ತೀನಿಗಳನ್ನ ಬಿಡಬೇಕು ಅನ್ನೋದು ಹಮಾಸ್ನ ಒತ್ತಾಯ ಆಗಿತ್ತು. ಮೊದಲ ಹಂತದಲ್ಲಿ ಕತಾರ್ ಹಾಗೂ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ನಡೆದ ಸಂಧಾನದಲ್ಲಿ ಇಸ್ರೇಲ್ ಕೂಡ ಈ ಒಪ್ಪಂದಗಳನ್ನ ಮಾನ್ಯ ಮಾಡಿತು. ಹಮಾಸ್ ಕಡೆಯಿಂದ ಒಂದಷ್ಟು ಒತ್ತೆಯಾಳುಗಳ ಬಿಡುಗಡೆ ಆಯಿತು. ಹಾಗೆ ಇಸ್ರೇಲ್ ತನ್ನ ಜೈಲುಗಳಲ್ಲಿದ್ದ ಒಂದಷ್ಟು ಪ್ಯಾಲೆಸ್ತೀನಿಯರನ್ನ ಕೂಡ ಬಿಡುಗಡೆ ಮಾಡಿತು. ಆ ನಂತರ ಈ ಸಂಧಾನದ ಮಾತುಕತೆಗಳು ಹೀಗೆ ಮುಂದುವರಿಯುತ್ತವೆ. ಎಲ್ಲ ಒತ್ತೆಯಾಳುಗಳು ಬಿಡುಗಡೆಯಾಗಿ ಇಸ್ರೇಲ್ ತನ್ನ ದಾಳಿಯನ್ನ ನಿಲ್ಲಿಸುತ್ತೆ ಅಂತ ಭಾವಿಸಲಾಗ್ತಾ ಇತ್ತಾದ್ರೂ ಆ ಕದನ ವಿರಾಮಕ್ಕೆ ಹಾಕಿಕೊಳ್ಳಲಾಗಿದ್ದ ಗಡುವು ಮುಕ್ತಾಯವಾದ ಕೂಡಲೇ ಹಮಾಸ್ ಪಡೆಗಳು ಇಸ್ರೇಲ್ ಮೇಲೆ ರಾಕೆಟ್ ದಾಳಿಯನ್ನು ಮಾಡಿದ್ವು. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಮತ್ತೊಂದು ಸುತ್ತು ಗಾಜಾದ ಮೇಲೆ ದಾಳಿ ಮಾಡ್ತು. ಹೆಚ್ಚು ಕಡಿಮೆ ಅರ್ಧ ಗಾಜಾನ ನಾಶ ಕೂಡ ಮಾಡ್ತು. ಆದ್ರೆ ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಈಗ ಕದನ ವಿರಾಮ ಘೋಷಿಸಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿರೋದು ಹಮಾಸ್ ಅಲ್ಲ, ಬದಲಿಗೆ ಇಸ್ರೇಲ್. ಈ ಬಾರಿ ಒಂದಷ್ಟು ಒತ್ತಡಗಳನ್ನ ಇಸ್ರೇಲೇ ಹೇರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇವೆ. ಇಸ್ರೇಲ್ನ ನಿಬಂಧನೆಗಳಿಗೆ ಹಮಾಸ್ ಒಪ್ಪಿದ್ದೆ ಆದ್ರೆ ಅಲ್ಲಿ ಕದನ ವಿರಾಮ ಉಂಟಾಗುವ ಸಾಧ್ಯತೆ ಇರುತ್ತೆ. ಹಾಗಲ್ಲದೆ ಇದ್ರೆ ಈ ಸಂಘರ್ಷ ಮತ್ತಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ, ಈಗಾಗಲೇ ಒತ್ತೆಯಾಳುಗಳ ಬಿಡುಗಡೆ ವಿಷಯದಲ್ಲಿ ಇಸ್ರೇಲ್ ಸರ್ಕಾರದ ಮೇಲೆ ಕೂಡ ಸಾಕಷ್ಟು ಒತ್ತಡ ಇದೆ. ಅದರಲ್ಲೂ ಇತ್ತೀಚೆಗೆ ಇಸ್ರೇಲಿ ಪಡೆಗಳು ಗಾಜಾದ ಮೇಲೆ ನಡೆಸಿದ ದಾಳಿಯಲ್ಲಿ 3 ಒತ್ತೆಯಾಳುಗಳು ಸಾವನ್ನಪ್ಪಿದ್ದಾರೆ.
ಇದಾದ ನಂತರ ನೆತನ್ಯಾಹು ಸರ್ಕಾರದ ಮೇಲೆ ಅಂತಾರಾಷ್ಟ್ರೀಯ ಒತ್ತಡದ ಜೊತೆಗೆ ಇಸ್ರೇಲ್ನ ಒಳಗೆ ಒಂದಷ್ಟು ಆಂತರಿಕ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು 130ಕ್ಕೂ ಹೆಚ್ಚು ಒತ್ತೆಯಾಳುಗಳು ಹಮಾಸ್ನ ಬಂಧನದಲ್ಲಿದ್ದಾರೆ. ಅವರ ಬಿಡುಗಡೆ ಕೂಡ ಆಗಬೇಕಾಗಿದೆ. ಇಸ್ರೇಲ್ ಕೂಡ ಇಲ್ಲಿ ಕದನ ವಿರಾಮದ ಪ್ರಸ್ತಾವನೆಯನ್ನ ತಳ್ಳಿ ಹಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಬಾರಿ ಇಸ್ರೇಲ್ ತನ್ನ ನಾಗರಿಕರನ್ನ ಬಿಡಿಸಿಕೊಂಡು ಬಳಿಕ ಹಮಾಸ್ ಮೇಲೆ ಇನ್ನಷ್ಟು ದಾಳಿ ನಡೆಸುವ ಸಾಧ್ಯತೆಗಳಿರುತ್ತವೆ. ಆದರೆ ಅದಕ್ಕೂ ಮುನ್ನ ಒತ್ತೆಯಾಳುಗಳ ಬಿಡುಗಡೆ ಅನ್ನೋದು ಇಸ್ರೇಲ್ನ ಪ್ರಮುಖ ಆದ್ಯತೆ ಆಗಬೇಕಾಗಿದೆ. ಇನ್ನು ಇಸ್ರೇಲ್ನ ಈ ದಾಳಿಯಲ್ಲಿ ಗಾಜಾದಲ್ಲಿರೋ ಹಮಾಸ್ ನಾಯಕರು ಬಿಲಾ ಸೇರಿರೋದ್ರಿಂದ ಅಲ್ಲಿ ಮಾತುಕತೆಗೆ ಮುಂದಾಗೋದಕ್ಕೆ ಯಾರೂ ಇಲ್ಲ. ಹೀಗಾಗಿ ಕತಾರ್ನಲ್ಲಿದ್ದ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯಾನೆ ಈಗ ಸ್ವತಃ ಫೀಲ್ಡ್ಗಿಳಿಬೇಕಾಗಿ ಬರ್ತಾ ಇದೆ. ಈಜಿಪ್ಟ್ನ ನಾಯಕತ್ವದಲ್ಲಿ ಸಂಧಾನದ ಪ್ರಕ್ರಿಯೆಗಳು ಆರಂಭ ಆಗಿವೆ. ಸಂಧಾನಕ್ಕೆ ಮುಂದಾಗುವಂತೆ ಇಸ್ರೇಲ್ ಮೇಲೆ ಕೂಡ ಒಂದಷ್ಟು ಒತ್ತಡಗಳಿವೆ. ಇಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷದ ಕಾರಣದಿಂದ ಕೆಂಪು ಸಮುದ್ರದ ವ್ಯಾಪಾರಿ ಮಾರ್ಗ ತುಂಬಾ ಸಮಸ್ಯೆಗೀಡಾಗ್ತಾ ಇದೆ. ಯೆಮನ್ನಲ್ಲಿರುವ ಇರಾನ್ನ ಬೆಂಬಲಿತ ಹೌತಿ ಪಡೆಗಳು ಕೆಂಪು ಸಮುದ್ರದಲ್ಲಿ ಯಾವುದೇ ವ್ಯಾಪಾರಿ ಹಡಗನ್ನು ಕೂಡ ಉಡಾಯಿಸುವ ತಂತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಇದು ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧಗಳ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರ್ತಾ ಇರೋದಷ್ಟೇ ಅಲ್ಲ, ಸಾಕಷ್ಟು ವ್ಯಾಪಾರಿ ಹಡಗುಗಳನ್ನು ನಿರ್ವಹಿಸುವ ಸಂಸ್ಥೆಗಳು ಈ ಮಾರ್ಗದಲ್ಲಿ ತಮ್ಮ ಹಡಗುಗಳನ್ನು ತಗೊಂಡು ಬರದೇ ಇರೋ ನಿರ್ಧಾರಕ್ಕೆ ಬಂದಿವೆ. ಹಾಗೆ ಬ್ರಿಟನ್ ಸೇರಿದ ಹಾಗೆ ಒಂದಷ್ಟು ಹಡಗು ಕಂಪನಿಗಳು ಇಸ್ರೇಲ್ ಕಡೆಗೆ ತಮ್ಮ ಹಡಗುಗಳನ್ನು ಕಳುಹಿಸಿಕೊಡ್ತಾ ಇಲ್ಲ. ಇದರ ಪರಿಣಾಮ ಇಸ್ರೇಲ್ನ ಆಮದು ರಫ್ತಿನ ಮೇಲೆ ಕೂಡ ಉಂಟಾಗ್ತಾ ಇದೆ. ಹೀಗಾಗಿ ಅಂತಾರಾಷ್ಟ್ರೀಯ ವ್ಯಾಪಾರಗಳಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಹಮಾಸ್ ಹಾಗೂ ಇಸ್ರೇಲ್ ನಡುವಿನ ಈ ಸಂಘರ್ಷಕ್ಕೊಂದು ಅಂತಿಮ ತೆರೆಯನ್ನ ಎಳೆಯುವ ಪ್ರಯತ್ನವನ್ನ ಅಂತಾರಾಷ್ಟ್ರೀಯ ಸಮುದಾಯ ಕೂಡ ಮಾಡ್ತಾ ಇದೆ. ಇಲ್ಲಿ ಈ ಹೌತಿಗಳು ಬರೀ ಇಸ್ರೇಲ್ ಮೇಲೆ ಮಾತ್ರ ದಾಳಿ ಮಾಡ್ತಾ ಇಲ್ಲ, ಬದಲಾಗಿ ಈ ಮಾರ್ಗದಲ್ಲಿ ಸಂಚರಿಸುವ ಎಲ್ಲ ಹಡಗುಗಳನ್ನ ಗುರಿಯಾಗಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಅಮೆರಿಕಾದ ಹಡಗುಗಳ ಮೇಲೆ ಕೂಡ ದಾಳಿ ಮಾಡುವ ಮಾತುಗಳನ್ನ ಈ ಹೌತಿಗಳು ಆಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಕೆಂಪು ಸಮುದ್ರದ ವ್ಯಾಪಾರಿ ಮಾರ್ಗವನ್ನ ಕಾಪಾಡೋದಕ್ಕಾಗಿ ನಿಯೋಜನೆಗೊಂಡಿರುವ ಅಮೆರಿಕಾದ ಯುದ್ಧ ನೌಕೆಗೆ ಕೂಡ ಸಂಪೂರ್ಣವಾಗಿ ಈ ಮಾರ್ಗದ ಸುರಕ್ಷತೆಯನ್ನ ಕಾಪಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿನೇ ಅಮೆರಿಕ ಈಗ ನ್ಯಾಟೋ ಸಹಭಾಗಿತ್ವದಲ್ಲಿ 10 ದೇಶಗಳ ಸೇನೆಯನ್ನ ಒಗ್ಗೂಡಿಸಿ ಕೆಂಪು ಸಮುದ್ರದ ಮಾರ್ಗವನ್ನ ಕಾಪಾಡೋದಕ್ಕೆ ಪ್ರತ್ಯೇಕ ಸೇನಾ ಪಡೆಯನ್ನ ಇಲ್ಲಿ ನಿಯೋಜಿಸುವ ಬಗ್ಗೆ ಕೂಡ ಮಾತುಕತೆಗಳು ನಡೀತಾ ಇವೆ. ಮತ್ತು ಭಾರತ ತನ್ನ ನೌಕಾಪಡೆಯನ್ನ ಕೂಡ ಈ ಕೆಂಪು ಸಮುದ್ರದ ರಕ್ಷಣೆಗಾಗಿ ಕಳುಹಿಸಿಕೊಡ್ತಾ ಇದೆ. ಈ ಭಾಗದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇರೋದು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ. ಹೀಗಾಗಿ ಈ ಸಂಘರ್ಷಕ್ಕೆ ತಾತ್ಕಾಲಿಕವಾಗಿ ಆದರೂ ಒಂದು ತೆರೆ ಎಳಿಬೇಕಾದ ಅಗತ್ಯವನ್ನ ವಿಶ್ವ ಸಮುದಾಯ ಮನಗಾಣ್ತಾ ಇದೆ. ಗೆಳೆಯರೆ, ಇಲ್ಲಿ ಸಂಧಾನದ ಉಸ್ತುವಾರಿಯನ್ನು ಈಜಿಪ್ಟ್ ವಹಿಸಿಕೊಳ್ತಾ ಇದೆ. ಅದು ಯಾಕೆ ಅನ್ನೋದನ್ನ ನಿಮಗೆ ಹೇಳೋ ಮೊದಲು ಈ ಇಸ್ಮಾಯಿಲ್ ಹನಿಯಾನ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ಈ ಹನಿಯಾ ಅವತ್ತಿಗೆ ಈಜಿಪ್ಟ್ ವಶದಲ್ಲಿದ್ದ ಗಾಜಾ ಪಟ್ಟಿಯಲ್ಲಿನ ಅಲ್ ಶತಿ ರೆಫ್ಯೂಜಿ ಕ್ಯಾಂಪ್ ಅಲ್ಲಿ ಹುಟ್ಟಿದವನು. ಆ ಬಳಿಕ ಅವನು ಪ್ಯಾಲೆಸ್ತೀನ್ ಹೋರಾಟಗಳಲ್ಲಿ ಭಾಗವಹಿಸಿದ. ಇನ್ನು 1985-86 ಹೊತ್ತಿಗೆ ಹನಿಯಾ ಮುಸ್ಲಿಂ ಬ್ರದರ್ಹುಡ್ನ ಸ್ಟೂಡೆಂಟ್ ವಿಂಗ್ನ ನಾಯಕನಾಗಿ ಗುರುತಿಸಿಕೊಂಡ. ಆ ಬಳಿಕ ಹಮಾಸ್ ಸಂಘಟನೆಯ ಪ್ರಮುಖ ನಾಯಕನಾಗಿ ಬೆಳೆದು ನಿಂತ ಹನಿಯಾ 1997ರಲ್ಲಿ ಹಮಾಸ್ನ ಸರ್ವೋಚ್ಚ ನಾಯಕನಾಗಿ ಗುರುತಿಸಿಕೊಂಡ. ಹನಿಯಾ 2ನೇ ಇಂತಿಫಾದಾದಲ್ಲಿ ಸಕ್ರಿಯವಾಗಿದ್ದ ಕಾರಣದಿಂದ ಇಸ್ರೇಲಿ ಪಡೆಗಳು ಅವನನ್ನು ಹೊಡೆದು ಹಾಕೋದಕ್ಕೆ ಪ್ರಯತ್ನ ಪಟ್ಟವು. ಆದರೆ ಸ್ವಲ್ಪದರಲ್ಲಿ ಅವನು ಪ್ರಾಣಾಪಾಯದಿಂದ ಪಾರಾಗಿದ್ದ. ಇಸ್ಮಾಯಿಲ್ ಹನಿಯಾ 2006ರ ಹೊತ್ತಿಗೆ ಗಾಜಾ ರಾಜಕೀಯವನ್ನು ನಿಯಂತ್ರಿಸುವ ಮಟ್ಟಕ್ಕೆ ಬೆಳೆದು ನಿಂತ. 2006ರ ಫೆಬ್ರವರಿ 16ನೇ ತಾರೀಕು ಹನಿಯಾ ಗಾಜಾ ಪಟ್ಟಿಯ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾನೆ. ಆದರೆ ಅಲ್ಲಿ ಹಮಾಸ್ ಮತ್ತು ಫತಾ ನಡುವೆ ನಡೆದ ಸಂಘರ್ಷದ ಕಾರಣದಿಂದ ಪ್ಯಾಲೆಸ್ತೀನ್ನ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಈ ಹನಿಯಾನನ್ನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸ್ತಾರೆ. ಆ ಬಳಿಕ ಹಮಾಸ್ ಮತ್ತು ಫತಾ ನಡುವಿನ ಸಂಘರ್ಷ ಹೆಚ್ಚಾಗಿ ಕಡೆಗೆ ಅಲ್ಲಿ ಹಮಾಸ್ ಉಳ್ಕೊಳ್ಳುತ್ತೆ, ಫತಾನ ಗಾಜಾಯಿಂದ ಹೊರಹಾಕಲಾಗುತ್ತೆ. 2017ರ ನಂತರ ತನ್ನ ನೆಲೆಯನ್ನ ಈ ಇಸ್ಮಾಯಿಲ್ ಹನಿಯಾ ಗಾಜಾದಿಂದ ಕತಾರ್ಗೆ ಬದಲಾಯಿಸ್ತಾನೆ. ಗಾಜಾದಲ್ಲೇ ಉಳ್ಕೊಂಡ್ರೆ ಇಸ್ರೇಲಿ ಪಡೆಗಳು ಹಾಗೂ ಮೊಸಾದ್ ಎಲ್ಲಿ ತಮ್ಮನ್ನ ಕೊಂದು ಹಾಕುತ್ತೋ ಅನ್ನೋ ಕಾರಣಕ್ಕೆ ಇಸ್ಮಾಯಿಲ್ ಹನಿಯಾ ಸೇರಿದ ಹಾಗೆ ಹಮಾಸ್ನ ಒಂದಷ್ಟು ಮುಖಂಡರು ಗಾಜಾದಿಂದ ಕತಾರ್ಗೆ ಶಿಫ್ಟ್ ಆಗ್ತಾರೆ ಮತ್ತು ಗಾಜಾದ ಆಡಳಿತವನ್ನ ಯಾಹ್ಯಾ ಸಿನ್ವರ್ಗೆ ವಹಿಸಿಕೊಡ್ಲಾಗುತ್ತೆ. ಹೀಗೆ ಗಾಜಾದ ಅಧಿಕಾರವನ್ನ ಯಾಹ್ಯಾ ಸಿನ್ವರ್ ವಹಿಸಿಕೊಂಡ ನಂತರ ಗಾಜಾ ಮತ್ತು ಇಸ್ರೇಲ್ನ ಸಂಘರ್ಷ ಮತ್ತಷ್ಟು ಹೆಚ್ಚಾಗ್ತಾ ಹೋಯಿತು. ಅಲ್ಲದೆ ಅಕ್ಟೋಬರ್ 7ರ ಮಾರಣಾಂತಿಕ ದಾಳಿಯ ರೂವಾರಿ ಕೂಡ ಈ ಯಾಹ್ಯಾ ಸಿನ್ವರ್ ಆಗಿದ್ದ ಅನ್ನೋದು ಸ್ಪಷ್ಟವಾಯಿತು. ಇದರ ಪರಿಣಾಮ ಇಸ್ರೇಲ್ ಯಾಹ್ಯಾನನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಸೊ ಯಾಹ್ಯಾ ಹಾಗೂ ಅವನ ಬೆಂಬಲಿಗರು ಈಗ ಇಸ್ರೇಲ್ನ ಕಣ್ಣಿಗೆ ಬಿದ್ದರೂ ಕೂಡ ಅವರನ್ನ ಒಂದು ಬಂಧಿಸಲಾಗತ್ತೆ, ಇಲ್ಲ ಹೊಡೆದು ಕೆಡವಲಾಗುತ್ತೆ. ಈ ಕಾರಣಕ್ಕಾಗಿ ತುರ್ತಾಗಿ ಸಂಧಾನವನ್ನು ಮಾಡಿಕೊಂಡು ಗಾಜಾನ ಮತ್ತು ಬಿಲಾಗಳಲ್ಲಿ ಅಡಗಿರುವ ಯಾಹ್ಯಾ ಸಿನ್ವರ್ ಸೇರಿದ ಹಾಗೆ ಇನ್ನಷ್ಟು ನಾಯಕರ ಪ್ರಾಣಗಳನ್ನು ಕಾಪಾಡೋ ನಿಟ್ಟಲ್ಲಿ ಈ ಹನಿಯಾನನ್ನ ಮಾತುಕತೆಗೆ ಕರೆಸಿಕೊಳ್ಳಲಾಗಿದೆ.
ಇನ್ನಿಲ್ಲಿ ಈಜಿಪ್ಟ್ಗೆ ಯಾಕೆ ಇಷ್ಟೊಂದು ಕಾಳಜಿ ಮತ್ತು ಮುತುವರ್ಜಿ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಈ ಸಂಘರ್ಷ ಇನ್ನೂ ಹೆಚ್ಚು ದಿನಗಳ ಕಾಲ ನಡೆದ್ರೆ ಅದರಿಂದ ಇಸ್ರೇಲ್ಗೆ ಎಷ್ಟು ನಷ್ಟ ಆಗುತ್ತೋ ಅದಕ್ಕಿಂತ ಹೆಚ್ಚಿನ ನಷ್ಟ ಈಜಿಪ್ಟ್ಗಾಗತ್ತೆ. ಯಾಕೆಂದ್ರೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷದಲ್ಲಿ ಗಾಜಾ ಪುಡಿಯಾಗ್ತಾ ಇದ್ದ ಹಾಗೆ ಅಲ್ಲಿನ ಪ್ಯಾಲೆಸ್ತೀನಿಗಳು ಅಲ್ಲಿನ ಸುರಂಗ ಮಾರ್ಗಗಳನ್ನು ಬಳಸಿಕೊಂಡು ರಫಾ ಗಡಿಯನ್ನು ದಾಟಿ ಈಜಿಪ್ಟ್ನ ಸಿನಾಯ್ ಪ್ರದೇಶಕ್ಕೆ ಬರ್ತಾರೆ. ಈಗಾಗಲೇ ಹಾಗೆ ಬರುವವರ ಸಂಖ್ಯೆ ಕೂಡ ತೀವ್ರ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಇನ್ನು ಈಜಿಪ್ಟ್ ಅನ್ನೋದು ಸಾಕಷ್ಟು ಆರ್ಥಿಕ ಸಮಸ್ಯೆಗಳಿಗೆ ತುತ್ತಾಗಿ ಬೆಲೆ ಏರಿಕೆಯಿಂದ ನರಳತಾ ಅಲ್ಲಿನ ಜನಕ್ಕೆ ಆಹಾರ ಪದಾರ್ಥಗಳನ್ನು ಒದಗಿಸೋದಕ್ಕೆ ಸಾಧ್ಯವಾಗದೆ ಒದ್ದಾಡ್ತಾ ಇರೋ ಸಂದರ್ಭದಲ್ಲಿ ಈ ಗಾಜಾದ ನಿರಾಶ್ರಿತರು ಕೂಡ ಈಜಿಪ್ಟ್ಗೆ ಬರೋದು ಹೆಚ್ಚಾದ್ರೆ ಈಜಿಪ್ಟ್ ಎಲ್ಲ ರೀತಿಯಲ್ಲೂ ಸಮಸ್ಯೆಗೆ ತುತ್ತಾಗುತ್ತೆ. ಮತ್ತು ಒಮ್ಮೆ ಇಲ್ಲಿನ ನಿರಾಶ್ರಿತರು ಈಜಿಪ್ಟ್ನ ಸಿನೈ ಪ್ರದೇಶಕ್ಕೆ ಬಂದುಬಿಟ್ರು ಅಂದ್ರೆ ಅವರು ಮತ್ತಲ್ಲಿಂದ ಗಾಜಾಗೆ ವಾಪಸ್ ಹೋಗೋದಿಲ್ಲ. ನಾಳೆ ಸಿನೈನಲ್ಲೇ ಪ್ಯಾಲೆಸ್ತೀನಿ ಚಟುವಟಿಕೆಗಳು ಶುರುವಾಗುವ ಆತಂಕವನ್ನು ಕೂಡ ಗಾಜಾ ಎದುರಿಸಬೇಕಾಗಿ ಬರುತ್ತೆ. ಹೀಗಾಗಿ ಈಜಿಪ್ಟ್ಗೆ ಈ ಸಮಸ್ಯೆ ತುರ್ತಾಗಿ ಕಡಿಮೆ ಆಗಬೇಕು ಮತ್ತು ಗಾಜಾದಲ್ಲಿ ಶಾಂತಿ ನೆಲೆಸಬೇಕಾಗಿದೆ. ಇನ್ನು ಇದಲ್ಲದೆ ಈ ಕೆಂಪು ಸಮುದ್ರದ ಮೂಲಕ ಸಂಚರಿಸುವ ವ್ಯಾಪಾರಿ ಹಡಗುಗಳೇನಿವೆ ಅವುಗಳನ್ನ ಯಮನ್ನಲ್ಲಿ ಕೂತ ಹೌತಿ ಉಗ್ರರು ಬಾಬ್ ಅಲ್ ಮಂದಾಬ್ ಜಲಸಂಧಿಯ ಬಳಿ ಅಟಕಾಯಿಸಿಕೊಳ್ತಾ ಇದ್ದಾರೆ. ಅಲ್ಲಿ ವ್ಯಾಪಾರಿ ಹಡಗುಗಳ ಮೇಲೆ ನಿರಂತರವಾಗಿ ದಾಳಿಗಳು ನಡೀತಾ ಇವೆ ಮತ್ತು ಆ ಹಡಗುಗಳನ್ನ ಹೈಜಾಕ್ ಮಾಡೋ ಕೆಲಸ ಕೂಡ ನಡೀತಾ ಇದೆ. ಈಗಾಗಲೇ 20 ನಾವಿಕರ ಸಮೇತ ಒಂದು ವ್ಯಾಪಾರಿ ಹಡಗನ್ನ ಹೌತಿಗಳು ಅಪಹರಿಸಿಕೊಂಡು ಹೋಗಿದ್ದಾರೆ. ಆ ಹಡಗನ್ನ ಬಿಡುಗಡೆ ಮಾಡಿಸಿಕೊಳ್ಳೋದು ಕೂಡ ಇನ್ನೂ ಸಾಧ್ಯ ಆಗಿಲ್ಲ. ಅದು ಇಸ್ರೇಲ್ಗೆ ಸೇರಿದ ಹಡಗು ಅನ್ನೋದು ಹೌತಿಗಳ ಆರೋಪ. ಆದ್ರೆ ಅದರ ಮಾಲೀಕತ್ವ ಬ್ರಿಟನ್ನ ಕಂಪನಿಯೊಂದರ ಬಳಿ ಇದೆ. ಇನ್ನು ಇದಲ್ಲದೆ ಮೊನ್ನೆ 4-6 ಹಡಗುಗಳ ಮೇಲೆ ದಾಳಿಗಳಾಗಿವೆ. ನಿರಂತರವಾಗಿ ಇಂತಹ ದಾಳಿಗಳು ನಡೀತಲೇ ಇವೆ. ಇಲ್ಲಿ ಹೀಗೆ ದಾಳಿಗಳು ಮುಂದುವರಿತಾ ಇರೋದ್ರಿಂದ ಈ ಮಾರ್ಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳು ತಮ್ಮ ಮಾರ್ಗವನ್ನೇ ಬದಲಿಸಿಕೊಳ್ಳಬೇಕಾದ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದರಿಂದಾಗಿ 2 ಸಮಸ್ಯೆಗಳು ಉಂಟಾಗುತ್ತವೆ. ಒಂದು, ಪಶ್ಚಿಮದ ದೇಶಗಳಿಂದ ಪೂರ್ವಕ್ಕೆ ಬರುವ ವ್ಯಾಪಾರಿ ಹಡಗುಗಳು ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವ ವ್ಯಾಪಾರಿ ಹಡಗುಗಳೇನಿವೆ ಇವು ತಮ್ಮ ಮಾರ್ಗವನ್ನು ಬದಲಿಸಿಕೊಂಡು ಕೇಪ್ ಆಫ್ ಗುಡ್ ಹೋಪ್ ಅನ್ನ ಸುತ್ತ ಹಾಕೊಂಡು ಹೋದ್ರೆ ಹಿಂದೂ ಮಹಾಸಮುದ್ರದಿಂದ ಯುರೋಪ್ ಅನ್ನ ತಲುಪೋದಿಕ್ಕೆ ಸುಮಾರು 9,000 ಕಿಲೋಮೀಟರ್ಗಳಷ್ಟು ಹೆಚ್ಚುವರಿ ಪ್ರಯಾಣವನ್ನ ಮಾಡಬೇಕಾಗಿ ಬರುತ್ತೆ. ಅಂದ್ರೆ ಮೆಡಿಟರೇನಿಯನ್ ಸಾಗರದ ಮೂಲಕ ಸುಯೆಜ್ ಕೆನಾಲ್ ಅನ್ನ ದಾಟಿ ಕೆಂಪು ಸಮುದ್ರವನ್ನ ಪ್ರವೇಶ ಮಾಡಿ ಅವರು ಈ ಮಾರ್ಗದಲ್ಲಿ ಬಂದ್ರೆ ಸುಮಾರು 12,000 ಕಿಲೋಮೀಟರ್ಗಳಷ್ಟು ಪ್ರಯಾಣ ಮಾಡಬೇಕು. ಹಾಗಲ್ಲದೆ ಆಫ್ರಿಕಾನ ಸುತ್ತುವರ್ಕೊಂಡು ಹೋಗೋದಾದ್ರೆ 21,000 ಕಿಲೋಮೀಟರ್ಗಳವರೆಗೆ ಪ್ರಯಾಣ ಹೆಚ್ಚಾಗುತ್ತೆ. ಇದರ ಪರಿಣಾಮ ಸರಕು ಸಾಗಾಣಿಕೆಯ ವೆಚ್ಚ ಹೆಚ್ಚಾಗುತ್ತೆ. ಹಾಗಾಗೋದ್ರಿಂದ ಆಮದು ಮತ್ತು ರಫ್ತು ಮಾಡುವ ಸರಕುಗಳ ಬೆಲೆ ಹೆಚ್ಚಾಗಿ ಅದು ನಾಗರಿಕರ ಜೇಬುಗಳ ಮೇಲೆ ಭಾರ ಉಂಟು ಮಾಡುತ್ತೆ. ಇನ್ನು ಇದು ಸಾರ್ವಜನಿಕರಿಗಾಗುವ ಸಮಸ್ಯೆ. ಇದರ ಜೊತೆಗೆ ಕೆಂಪು ಸಮುದ್ರದಲ್ಲಿ ಹಡಗುಗಳು ಬರದೇ ಇದ್ರೆ ಅಂದ್ರೆ ಸುಯೆಜ್ ಕೆನಾಲ್ ಮೂಲಕ ವ್ಯಾಪಾರಿ ಹಡಗುಗಳ ಸಂಚಾರ ಆಗದೇ ಇದ್ರೆ ಅದರಿಂದ ತೀವ್ರ ನಷ್ಟಕ್ಕೀಡಾಗುವುದು ಈಜಿಪ್ಟ್. ಈ ಸುಯೆಜ್ ಕೆನಾಲ್ ನಲ್ಲಿ ಬರುವ ಹಡಗುಗಳಿಂದ ಈಜಿಪ್ಟ್ ಒಂದಷ್ಟು ಸುಂಕವನ್ನು ವಸೂಲು ಮಾಡುತ್ತೆ. ಆ ಸುಂಕ ಬರೋದು ನಿಂತು ಹೋದ್ರೆ ಈಜಿಪ್ಟ್ ತನ್ನ ದೊಡ್ಡ ಆದಾಯದ ಮೂಲವನ್ನು ಕಳ್ಕೋಬೇಕಾಗುತ್ತೆ. ಅದರಿಂದ ಕೂಡ ತೀವ್ರ ಆರ್ಥಿಕ ನಷ್ಟಕ್ಕೆ ಈಜಿಪ್ಟ್ ತುತ್ತಾಗುತ್ತೆ. ಈ ಕಾರಣಕ್ಕಾಗಿ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ಬೇಗ ಮುಕ್ತಾಯಗೊಳ್ಳಬೇಕು ಮತ್ತು ಹೌತಿ ಉಗ್ರರ ದಾಳಿಗಳು ಇಲ್ಲಿ ತಕ್ಷಣಕ್ಕೆ ನಿಲ್ಲಬೇಕು ಅಂತ ಈಜಿಪ್ಟ್ ಬಯಸ್ತಾ ಇದೆ. ಹೀಗಾಗಿನೇ ಈಜಿಪ್ಟ್ನ ಮಧ್ಯಸ್ಥಿಕೆಯಲ್ಲಿ ಈ ಸಂಧಾನ ಸಭೆಯನ್ನ ಏರ್ಪಡಿಸಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಗಾಜಾದಿಂದ ಹಮಾಸ್ನ ಸಂಪೂರ್ಣವಾಗಿ ತೊಡೆದು ಹಾಕುವವರೆಗೆ ಈ ಬಾರಿ ಇಸ್ರೇಲ್ ಅಂತೂ ಸುಮ್ಮನಿರೋದಿಲ್ಲ. ಹಾಗಂತ ಈಗ ಒಂದಷ್ಟು ದಿನಗಳ ಕಾಲದವರೆಗಾದರೂ ಕದನ ವಿರಾಮವನ್ನ ಘೋಷಿಸಿ ತನ್ನ ಇನ್ನುಳಿದ ಒತ್ತೆಯಾಳುಗಳನ್ನ ಅಲ್ಲಿಂದ ಕರ್ಕೊಂಡು ಬರಬೇಕಾದ ಒತ್ತಡ ಕೂಡ ಇಸ್ರೇಲ್ ಮೇಲಿದೆ. ಹೀಗಾಗಿ ಸದ್ಯಕ್ಕೆ ಇಸ್ರೇಲ್ ಈ ಕದನ ವಿರಾಮಕ್ಕೆ ಒಪ್ಪಲೂಬಹುದು. ಆದರೆ ಆ ಕದನ ವಿರಾಮ ಎಷ್ಟು ದಿನ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಸಂಘರ್ಷದ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.